ಬೇರೆಯವ್ರಿಗೆ ರಕ್ತ ಬಂದ್ರೆ ನಮ್ಮ ಮನೆಯವ್ರಿಗೆ ನೀರ್ ಬರೋದು, ಕೈ ಕಾಲುಗಳಲ್ಲಿ ನೀರ್ ಬರೋದು. ನಾನು ಏನಾದ್ರೂ ಯಾಕಾಗ್ಲಿ ಇದನ್ನೊಂದು ಲಾಸ್ಟ್ ಚಾನ್ಸ್ ನೋಡ್ಬಿಡೋಣ ಅಂತ ಅಂದು ಈ ವೆಸ್ಟೀಜ್ ಪ್ರಾಡಕ್ಟ್ ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಕಿಡ್ನಿ ಹೆಲ್ತ್, ಲಿವರ್ ಹೆಲ್ತ್, ಕ್ರಿಲ್ ಆಯಿಲ್, ಫ್ಲಾಕ್ಸ್ ಆಯಿಲ್, ಎಲಾರ್ಜಿನೈನು, ಫುಡ್ ಪ್ಯಾಚಸ್ ಇವನ್ನೆಲ್ಲ ನಾವು ಕೊಟ್ವಿ ಮೇಡಮ್. ಇವಾಗ ಅವರು ತುಂಬಾ ಸೂಪರ್ ಆಗಿದ್ದಾರೆ ಮೇಡಮ್. ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ. ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಮ್ಮ ತಾಯಿಯವ್ರಿಗೆ ಯಾಕೋ ನಮ್ಗೆ ಸ್ವಲ್ಪ ಮೈ ಕೈ ಏನೋ ನೋವು ಇದ್ರಲ್ಲಿ ಏನಾರು ಇದ್ರೆ ಕೊಡ್ಸು ಅಂತ ಅಂದು 4 months ಆಯ್ತು ಮೇಡಮ್. ನಮ್ಮ ತಾಯಿಯವರು ಬರೀ ಬ್ಲಾಕ್ ಸೈಲ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿ ಬಾಡಿ ಎಲ್ಲ ಫುಲ್ ಹಗರಿದೆ ನನ್ಗೆ. ನಾನು ನೋಡು ಏನು ಇಲ್ಲ ಇವಾಗ, ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ಅಂದು ಅವ್ರದನ್ನ ನೋಡ್ಬಿಟ್ಟು ನಮ್ಮ ತೋರ್ಸಿದ್ವಿ. ಆದ್ರೆ ಎಲ್ಲೂ ಕ್ಯೂರ್ ಆಗಲ್ಲ. ಅವರು ಏನ್ ಹೇಳಿದ್ರು 2 months 3 months ಅವರು ಈ ತರ ಚಾನ್ಸಸ್ ಇದೆ, ಅವರು ಬದುಕೋದೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮೂರ್ ಪಕ್ಕ ಒಬ್ರು ಮೌನೇಶ್ ಬಡಿಗೇರು ಸ್ಟರ್ ಅಂತ ಅಂದು ನಾನು ಇದ್ರಲ್ಲಿ ID ಕ್ರಿಯೇಟ್ ಮಾಡ್ಬಿಟ್ಟು 4 ವರ್ಷಗಳಾಯ್ತು ಮೇಡಮ್. ನಾನೇನ್ ಅನ್ಕೊಂಡೆ, ಸುಮ್ನೆ ID ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸುಮ್ನೆ ಅವ್ರೊಬ್ರು ಹುಷಾರಾದ್ರೆ ಸಾಕು ಅಂತಂದು ಇಲ್ಲಿವರ್ಗುನು ಓಕೆ ಅದು ಇದು ಚಿಕ್ಕದು ಮಾಡ್ಕೊಂತ ಬಂದೆ. ಆದ್ರೆ ನಮ್ಮ ಮನೆಯವ್ರಿಗೆ ಇವತ್ತು ಇದರಿಂದಾನೇ ಮೇಡಮ್ ಬೆಸ್ಟ್ ರಿಸಲ್ಟ್. ಇವತ್ತು ಆರಾಮಾಗಿದ್ದಾರೆ, ಡ್ಯೂಟಿಗೆ ಹೋಗ್ತಾರೆ. ಹೈಸ್ಕೂಲ್ ಟೀಚರ್ ಬೇರೆ ನಮ್ಮ ಮನೆಯವರು. ಎಷ್ಟು ಒಂದು 7 ತಿಂಗಳು 8 ತಿಂಗಳು ನಾನು ಕಂಟಿನ್ಯೂ ಮೇಡಮ್ ಕೊಟ್ಟೆ. ಇವತ್ತು ನಮ್ಮ ಮನೆಯವರು ತುಂಬಾ ಸೂಪರ್ ಆಗಿದ್ದಾರೆ ಮೇಡಮ್. ಕೈ ಕಾಲು ಆಮೇಲೆ ಹೊಟ್ಟೆಲಿ ಕೂಡ ನೀರೆಲ್ಲ ತುಂಬಿಕೊಂಡು ಓಡಾಡಕ್ ಆಗ್ತಿರ್ಲಿಲ್ಲ, ಏನಿಲ್ಲ. ತುಂಬಾ ಕೆಟ್ಟ ಪರಿಸ್ಥಿತಿಲಿ ನಾವಿದ್ವಿ. ಅವರು ಕೆರ್ಕೊಂಡಾಗ ಹೆಮ್ಮೆ ಆಗುತ್ತೆ ಮೇಡಮ್. ಈ ಕಡೆ ಹಸ್ಬೆಂಡ್ ಆರಾಮ್, ತಂದೆ ತಾಯಿ ಆರಾಮ್, ಆಮೇಲೆ ಇರೋ ಮಕ್ಕಳು ಆರಾಮ್ ಬೇಕು ಮೇಡಮ್. ಸಕ್ಸಸ್ ಅಂದ್ರೆ ನಾವು ನಮ್ಮ ಕುಟುಂಬನ ಒಳ್ಳೆ ರೀತಿಯಾಗಿ ಕೊಳ್ಳೋದೇ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ನನ್ನ ಫಸ್ಟ್ ಅಮೌಂಟ್ ನಾನು ಇದರಲ್ಲಿ ತಗೊಂಡಿರೋದು 400. ನಾನು ಮನೆಗೆ ಹೋಗಿ ಇಲ್ಲ ಬೆಂಗಳೂರಲ್ಲೇನೆ ನಾನು ಅವ್ರಿಗೆ ನಾನು ಈ ತರ ಹೇಳ್ಬಿಟ್ಟು ನಾನು ಅವ್ರಿಗೆ ಕೊಡ್ತೀನಿ. ನಂದು ಲಾಸ್ಟ್ ಅಮೌಂಟ್ ಬಂದ್ಬಿಟ್ಟು 1500, ಒಂದೊಂದ್ಸರಿ 2000, 3000 ಆಗುತ್ತೆ. ಇಷ್ಟಿದೆ ಮೇಡಮ್ ನನ್ನ ಸ್ಟೋರಿ. ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೂಪರ್ ಮೇಡಮ್. MRP ಪ್ರೈಸ್ ಕೊಡ್ತೀರಾ, DP ಪ್ರೈಸ್ ಕೊಡ್ತೀರಾ ಮೇಡಮ್? ಅವರು ಒಂದೊಂದ್ ಟೈಮ್ ನಾನು ಅದು ಸಿಚುವೇಶನ್ ಹೇಗ್ ಬರುತ್ತೋ ಹಾಗೆ ಮೇಡಮ್. ತಂದೆಯವರು ತಗೊಳಕ್ ಸ್ಟಾರ್ಟ್ ಮಾಡಿದ್ರು. 4-5 ಫ್ಲಾಕ್ಸ್ ಆಯಿಲ್ ಕ್ಯಾಪ್ಸೂಲ್ ಇರುವಾಗ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ನೋಡ್ ನನಗೆ ಇವಾಗ ಖಾಲಿ ಆಗ್ತಾ ಇದೆ, ತರ್ಸ್ಕೊಡು. ತುಂಬಾ ಖುಷಿ ಆಗುತ್ತೆ ಮೇಡಮ್ ಹೇಳ್ಕೊಳಕ್ಕೆ. ನಮ್ ತಂದೆಯವ್ರೇ ಯಾವ್ದನ್ ಕೊಡ್ತೀಯೇನೋ ಅವ್ರಿಗೆ ನಂಗೆ ಬೇಡ ಅಂತ ಅವ್ರು ಹೇಳ್ತಾ ಇದ್ರು. ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಹುಷಾರಾಗಿದ್ದಾರೆ. ಮೊಣಕಾಲು ತಂದೆಯವ್ರಿಗೆ ಮೇಡಮ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ತಂದೆಯವ್ರಿಗೆ. ಅವ್ರಿಗೆ ನಾನು ಬರೀ ಕೊಟ್ಟಿರೋದು ಫ್ಲಾಕ್ಸ್ ಆಯಿಲ್. ಆಮೇಲೆ ಅವ್ರಿಗೆ ಏನು ಲಿವರ್ ಹೆಲ್ತ್ ನ ಆಡ್ ಮಾಡ್ತಾ ಬಂದೆ. ಇಲ್ಲ ಆರಾಮಾಗಿ ಗದ್ದೆ ಕೆಲಸ. ಆಮೇಲೆ ಮಗಳಿಗೆ ಬಂದ್ಬಿಟ್ಟು ದೂರದೃಷ್ಟಿ ಕಡಿಮೆ. ಅವಳಿಗೆ ಮುಂದೆ ಏನಾದ್ರೂ ಬಿಸಾಕಿದ್ರೆ ಕಾಣ್ತಾ ಇರ್ಲಿಲ್ಲ. ನಮ್ಗೆ ಮನೆಗ್ ಬರ್ತಾ ಹೋಮ್ವರ್ಕ್ ಮಾಡಿಸ್ತಾ ಇದ್ವಿ, ಮತ್ ಕಳಿಸ್ತಾ ಇದ್ವಿ. ಅದು ನಮ್ಗೆ ಸ್ಕೂಲ್ ಹೋಮ್ವರ್ಕ್ ಮಾಡಕ್ಕೆ ಬೇಜಾರಾಗಿ ಈ ತರ ಮಾಡ್ತಾಳೇನೋ ಅಂತ ನಾನು ಅನ್ಕೊಂಡಿದ್ದೆ ಮೇಡಮ್. ಆಮೇಲೆ ಸ್ಕೂಲ್ ಟೀಚರ್ ಇಂದ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಮಗಳು ಯಾಕೋ ಈ ತರ ಏನು ಬರಿತಾ ಇಲ್ಲ, ಓದ್ತಾ ಇಲ್ಲ ಅಂತ. ನೈಟ್ ಗೊತ್ತಾದ್ರೆ ಬೆಳಗ್ಗೆನೆ ಕರ್ಕೊಂಡು ಹೋಗ್ಬಿಟ್ಟು ಮೇಡಮ್ ನಾರಾಯಣ ನೇತ್ರಾಲಯ. ನಮ್ಗೆ ಹೋದಾಗೆಲ್ಲ ಆ ಫೀಸ್ ಈ ಫೀಸ್ ಕನ್ಸಲ್ಟೆನ್ಸಿ ಅಂದ್ಬಿಟ್ಟು 6,000-7,000 ಈ ತರ ಆಗ್ತಾ ಇತ್ತು. ಏನಪ್ಪ ನಮ್ದ್ರಲ್ಲೇ ಇಷ್ಟಿದಾವೆ, ನಾನ್ ಯಾಕೆ ಇದನ್ನ ಕೊಡ್ಬಾರ್ದು ಅಂತ ಅಂದು ಅವಳಿಗೆ ಜಸ್ಟ್ ಒಂದೇ ಒಂದು ಮೇಡಮ್ ಸ್ಪಿರುಲಿನ ನಾನು ಅವಳಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸ್ಪಿರುಲಿನ ಒಂದೇ ಅವಳಿಗೆ ಕೊಡಕ್ಕೆ. ಇವಾಗ ಆರಾಮಾಗಿದ್ದಾಳೆ. ನಾನು ಅವಳಿಗೆ ಎಲ್ರಿಗೆ ಯಾಕೆ ಸ್ಪೆಕ್ಸ್ ಹಾಕಲ್ಲ ನೀನು ಅಂತ ಇಲ್ಲ ಡಾಕ್ಟರ್ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ವೆಸ್ಟೀಜ್ ಕೊಡ್ತಾ ಇದ್ದೀನಿ. ಯಾವ ಸ್ಪೆಕ್ಸ್ ಬೇಡ, ಏನು ಬೇಡ ಅವಳಿಗೆ. ಅವಳು ಆರಾಮಾಗಿದ್ದಾಳೆ. ನನಗೇ ಇಲ್ಲ ಟೆನ್ಷನ್. ನೀವೇನಕ್ಕೆ ಟೆನ್ಷನ್ ತಗೊಂತಿದ್ದೀರಾ? ಬೇರೆಯವ್ರು ಇರ್ತಾರಲ್ಲ ಮೇಡಮ್ ಮಾತಾಡೋರು. ಟೆನ್ಷನ್ ತಾಯಿ ಆದವಳಿಗಿಲ್ಲ, ನಿಮ್ಗೇನಕ್ಕೆ ಟೆನ್ಷನ್ ಇದೆ? ನನ್ನ ಮಗಳು ಹುಷಾರಾಗಿದ್ದಾಳೆ. ತುಂಬಾ